ಸ್ನೇಹಿತರೆ, ಮಳೆಗಾಲ ಪ್ರಾರಂಭವಾಯಿತೆಂದರೆ ಕೆಸುವಿನ ಸೊಪ್ಪಿನ ಅಡುಗೆಗಳನ್ನು ಮನೆಗಳಲ್ಲಿ ನೋಡಬಹುದು. ಕರಾವಳಿ ಮಲೆನಾಡು ಭಾಗಗಳಲ್ಲಿ ಕೆಸುವಿನ ಸೊಪ್ಪಿನ ಪತ್ರೊಡೆಯು ತುಂಬ ಪ್ರಸಿದ್ಧಿಯಾದ್ದು. ಬಾಯಿಗೆ ರುಚಿ ಎನಿಸುವ ಹಾಗೆ ಬಿಸಿ ಬಿಸಿಯಾಗಿ ಮಳೆಗಾಲದಲ್ಲಿ ತಿನ್ನುವಂತಹ ಈ ಪತ್ರೊಡೆಯನ್ನು 2 ರೀತಿಯಲ್ಲಿ ಮಾಡುವ ವಿಧಾನವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ಈ ಪತ್ರೊಡೆ ಮಾಡೋಕ್ಕೆ ಅಕ್ಕಿಯನ್ನು ಹಾಕದೆ ಹೇಗೆ ಸುಲಭವಾಗಿ ಮಾಡಬಹುದು ಅನ್ನೋದನ್ನು ಹಂಚಿಕೊಳ್ತಾ ಇದ್ದೀನಿ. ಒಂದು ಬಾಣಲೆಯಲ್ಲಿ ಉದ್ದಿನಬೇಳೆ, ಕೊತ್ತಂಬರಿ ಬೀಜ, ಸ್ವಲ್ಪ ಜೀರಿಗೆಯನ್ನು ಹಾಕಿ ಕೆಂಪಗಾಗುವಂತೆ ಹುರಿದುಕೊಂಡು ಇದರ ಜೊತೆಗೆ ಸ್ವಲ್ಪ ಇಂಗನ್ನು ಹಾಕಿಕೊಳ್ಳಿ. ನಂತರ ಇದು ಆರುತ್ತಿದ್ದಂತೆಯೇ ಇದರ ಜೊತೆಗೆ ರುಚಿಗಾಗಿ 2-3 ಹಸಿಮೆಣಸನ್ನು ಹಾಕಿಕೊಂಡು ಬಾಡಿಸಿಕೊಳ್ಳಿ. ನಂತರ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹುಣಸೆಹಣ್ಣು, ಹಾಗೆ ಖಾರಕ್ಕೆ ಬೇಕಾಗುವಷ್ಟು ಕೆಂಪು ಮೆಣಸಿನಕಾಯಿ ಪುಡಿ ಮತ್ತು ಶುಂಠಿ ಚೂರನ್ನು ಹಾಕಿಕೊಂಡು ಪುಡಿ ಮಾಡಿಕೊಳ್ಳಿ. ನಂತರ ಒಂದು ಪಾತ್ರೆಯಲ್ಲಿ ಕಡಲೆ ಹಿಟ್ಟನ್ನು ಹಾಕಿ ಅದಕ್ಕೆ ನಾವು ಈ ಪುಡಿ ಮಾಡಿಟ್ಟುಕೊಂಡ ಮಸಾಲ ಸಾಮಗ್ರಿಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪುಡಿ ಮಾಡಿಟ್ಟುಕೊಂಡ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿಕೊಳ್ಳಿ. ಕಡಲೆ ಹಿಟ್ಟನ್ನು ತೆಗೆದುಕೊಂಡಿರೋದ್ರಿಂದ ಸ್ವಲ್ಪವೇ ನೀರನ್ನು ಹಾಕಿಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ಸಿಹಿಯಾಗಲು ಬೆಲ್ಲವನ್ನು ಹಾಕಿಕೊಂಡು ಒಮ್ಮೆ ಮಿಶ್ರ ಮಾಡಿಕೊಳ್ಳಿ. ಕಡಲೆ ಹಿಟ್ಟಿಗೆ ತುಂಬ ನೀರು ಬೇಕಾಗೋದಿಲ್ಲ. ಎಲೆಗೆ ಸವರಲು ಬೇಕಾಗುವಷ್ಟು ತೆಳ್ಳಗೆ ಈ ಹಿಟ್ಟನ್ನು ಕಲಸಿಕೊಳ್ಳಬೇಕು. ನೋಡಿ, ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಬೆರೆಸಿ ಬಜ್ಜಿ ಹಿಟ್ಟಿನ ಹದಕ್ಕೆ ಕಲಸಿಕೊಂಡು ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿ ಕಲಸಿಕೊಂಡಿದ್ದೀನಿ. ಈ ರೀತಿ ಮಾಡಿಕೊಳ್ಳೋದ್ರಿಂದ ಹಿಟ್ಟಿಗೆ ವಿಶಿಷ್ಟ ಪರಿಮಳವು ಬರುತ್ತದೆ. ಕೆಸುವಿನ ಸೊಪ್ಪನ್ನು ಸ್ವಚ್ಛ ಮಾಡಿಕೊಂಡು ಈ ರೀತಿಯಾಗಿ ಇದರ ಮೇಲೆ ತೆಳ್ಳಗೆ ಹಿಟ್ಟನ್ನು ಸವರಿಕೊಂಡು ಇನ್ನೊಂದು ಎಲೆಯನ್ನು ಇಟ್ಟು ಮಾಡಿಟ್ಟುಕೊಂಡ ಮಸಾಲ ಮಿಶ್ರಣವನ್ನು ಈ ರೀತಿಯಾಗಿ ಹಚ್ಚಬೇಕು. 2-3 ಎಲೆಗಳನ್ನು ಇಟ್ಟು ಆಚೆ ಈಚೆ ಮಡಚಿ ಸುರುಳಿಯನ್ನು ಸುತ್ತಿಟ್ಟುಕೊಳ್ಳಬೇಕು. ಈ ರೀತಿಯಾಗಿ ಮಾಡಿಟ್ಟುಕೊಂಡ ಮಿಶ್ರಣವನ್ನು ಕೆಸುವಿನ ಸೊಪ್ಪಿಗೆ ಹಚ್ಚಿ ಸುರುಳಿಯನ್ನು ಸುತ್ತಿಟ್ಟುಕೊಂಡು ಇಡ್ಲಿ ಪಾತ್ರೆಯಲ್ಲಿಟ್ಟು 15-20 ನಿಮಿಷಗಳ ತನಕ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. ಇಡ್ಲಿ ಪಾತ್ರೆ ಇಲ್ಲವಾದಲ್ಲಿ ಕುಕ್ಕರ್ನಲ್ಲಿಯೂ ಸಹ ಬೇಯಿಸಿಕೊಳ್ಳಬಹುದು. ನೋಡಿ, ಈ ರೀತಿಯಾಗಿ 15-20 ನಿಮಿಷಗಳ ಕಾಲ ಬೇಯಿಸಿದ ನಂತರ ಚೆನ್ನಾಗಿ ಬೆಂದಿರುತ್ತದೆ. ಆರಿದ ನಂತರ ಇದನ್ನು ಸುರುಳಿಯಾಗಿ ಕತ್ತರಿಸಿಕೊಂಡು ಕಾದ ಕಾವಲಿಯಲ್ಲಿ ಎಣ್ಣೆಯನ್ನು ಹಾಕಿ ಬೇಯಿಸಿಕೊಂಡರೆ ರುಚಿಯಾದ ಕೆಸುವಿನ ಸೊಪ್ಪಿನ ಪತ್ರೊಡೆಯು ಸಿದ್ಧವಾಗುತ್ತದೆ. ಸ್ವಲ್ಪ ತಣ್ಣಗಾದ ಮೇಲೆಯೇ ಈ ಸುರುಳಿಗಳನ್ನು ನಮಗೆ ಬೇಕಾದ ಆಕಾರದಲ್ಲಿ ಕತ್ತರಿಸಲು ಸಾಧ್ಯವಾಗುತ್ತದೆ. ನೋಡಿ, ದೋಸೆ ಕಾವಲಿಗೆ ಎಣ್ಣೆಯನ್ನು ಹಾಕಿಕೊಂಡು ಅದರ ಮೇಲೆ ಎಳ್ಳನ್ನು ಹಾಕಿ ಕೆಂಪಗಾದ ನಂತರ ಮಾಡಿಟ್ಟುಕೊಂಡ ಈ ಪತ್ರೊಡೆಯ ತುಂಡುಗಳನ್ನು ಈ ರೀತಿಯಾಗಿ ಎಲ್ಲ ಕಡೆಯೂ ಎಳ್ಳು ಸವರುವಂತೆ ಮಾಡಿಕೊಂಡು 2 ಕಡೆ ಎಣ್ಣೆಯನ್ನು ಹಾಕಿ ಬೇಯಿಸಿಕೊಂಡರೆ ರುಚಿಯಾದ ದಿಢೀರಂತ ಮಾಡುವ ಈ ಕಡಲೆ ಹಿಟ್ಟಿನ ಪತ್ರೊಡೆಯು ತುಂಬ ರುಚಿಯಾಗಿರುತ್ತದೆ. ಅಕ್ಕಿಯನ್ನು ಬಳಸದೆ ಸುಲಭವಾಗಿ ಕಡಲೆ ಹಿಟ್ಟಿನಿಂದ ಮಾಡುವ ಈ ಪತ್ರೊಡೆಯು ವಿಭಿನ್ನ ರುಚಿಯನ್ನು ಹೊಂದಿದ್ದು ಮಳೆಗಾಲಕ್ಕಂತೂ ತುಂಬ ರುಚಿಯಾಗಿರುತ್ತದೆ. ನೀವು ಈ ರೀತಿಯಾದ ಪತ್ರೊಡೆಯನ್ನು ಮಾಡಿ ಹೇಗೆ ಬಂತು ಅನ್ನೋದನ್ನು ತಿಳಿಸೋಕ್ಕೆ ಮರೆಯದಿರಿ. ಹೊರಗಡೆ ಮಳೆ ಸುರಿಯುತ್ತಿರುವಾಗ ಬಿಸಿ ಬಿಸಿ ಚಹಾ ಕಾಫಿಯ ಜೊತೆಗೆ ಅಥವಾ ಊಟದ ಜೊತೆಗೆ ಇಂತಹ ಪತ್ರೊಡೆಯು ತುಂಬ ರುಚಿಯನ್ನು ಕೊಡುತ್ತದೆ. ಇನ್ನೊಂದು ರೀತಿಯಲ್ಲಿ ನಾನು ಅಕ್ಕಿಯನ್ನು ಹಾಕಿ ಮಾಡುವ ಪತ್ರೊಡೆಯನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಇನ್ನೊಂದು ರೀತಿಯ ಪತ್ರೊಡೆ ಮಾಡೋಕ್ಕೆ 1 ಲೋಟ ಅಕ್ಕಿಗೆ 1/4 ಲೋಟ ಆಗುವಷ್ಟು ಕಡಲೆಬೇಳೆಯನ್ನು ಹಾಕಿ ಚೆನ್ನಾಗಿ ತೊಳೆದು 5-6 ಗಂಟೆಗಳ ಕಾಲ ನೆನೆಸಿಟ್ಟುಕೊಂಡು ಅದರೊಂದಿಗೆ ಮಸಾಲೆಯನ್ನು ಯಾವ ರೀತಿಯಾಗಿ ಹಾಕಿಕೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಇದು ಮುಂಬೈ ಕೆಸು ಅನ್ನುವಂತಹ ಕೆಸುವಿನ ಸೊಪ್ಪಾಗಿದೆ. ಕೆಸುವಿನ ಸೊಪ್ಪಿನಲ್ಲೂ ಹಲವಾರು ರೀತಿಯ ಕೆಸುವಿನ ಸೊಪ್ಪುಗಳಿವೆ. ನಾನಿಲ್ಲಿ ಇದರ ಮಸಾಲೆಗಾಗಿ ಏನನ್ನು ತೆಗೆದುಕೊಂಡಿದ್ದೀನಿ ಅನ್ನೋದನ್ನು ನೋಡೋಣ ಬನ್ನಿ. ಒಂದು ಬಾಣಲೆಗೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿಕೊಂಡು ಖಾರಕ್ಕೆ ಬೇಕಾದಷ್ಟು ಒಣಮೆಣಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ನಂತರ ಇದರೊಂದಿಗೆ ಉದ್ದಿನಬೇಳೆ, ಕೊತ್ತಂಬರಿ ಬೀಜ, ಹಾಗೆ ಜೀರಿಗೆ ಮತ್ತು
ಇಂಗನ್ನು ಹಾಕಿ ಪರಿಮಳ ಬರುವ ತನಕ ಹುರಿದುಕೊಂಡಿದ್ದೀನಿ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಸಾಲೆ ಸಾಮಗ್ರಿಗಳನ್ನು ಹಾಕಿ ಮಾಡುತ್ತಾರೆ. ಈ ರೀತಿಯಾಗಿ ಮಾಡಿದರೂ ತುಂಬ ರುಚಿಯಾಗಿ ಬರುತ್ತದೆ. ಹಸಿ ಮಸಾಲೆ ಹಾಕಿ ಮಾಡಿದ ವಿಡಿಯೋವನ್ನು ಸಹ ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೆ. ಈ ಮಸಾಲೆ ಸಾಮಗ್ರಿಗಳನ್ನು ಈ ರೀತಿಯಾಗಿ ಹುರಿದು ಆರಿದ ನಂತರ ಇದರ ಜೊತೆಗೆ ಹುಣಸೆ ಹಣ್ಣನ್ನು ಹಾಕಿ ಮಿಕ್ಸಿ ಜಾರ್ನಲ್ಲಿ ಪುಡಿ ಮಾಡಿಕೊಳ್ಳಿ. ಪತ್ರೊಡೆ ಮಾಡುವಾಗ ಉಪ್ಪು, ಹುಳಿ, ಖಾರ ಇವೆಲ್ಲವೂ ಜಾಸ್ತಿಯೇ ಬೇಕಾಗುತ್ತದೆ. ಯಾಕೆಂದರೆ ಕೆಸುವಿನ ಸೊಪ್ಪಿಗೆ ನಾವು ಎಷ್ಟೇ ಸಾಮಗ್ರಿ ಹಾಕಿದರೂ ಕಡಿಮೆಯಾಗಿಯೇ ಇರುತ್ತದೆ. ನೋಡಿ, ಈ ರೀತಿಯಾಗಿ ಮಸಾಲ ಸಾಮಗ್ರಿಗಳು ಆರಿದ ನಂತರ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕಿಕೊಂಡು ಆರಿದ ಈ ಮಸಾಲೆಯನ್ನು ಹಾಕಿ ಒಮ್ಮೆ ಪುಡಿ ಮಾಡಿಕೊಂಡು ಇದರ ಜೊತೆಗೆ ನಾವು ನೆನೆಸಿಟ್ಟುಕೊಂಡ ಅಕ್ಕಿ ಮತ್ತು ಕಡಲೆಬೇಳೆಯ ಮಿಶ್ರಣವನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲವನ್ನು ಹಾಕಿಕೊಂಡು ಮಸಾಲೆಯನ್ನು ರುಬ್ಬಿಕೊಂಡಿದ್ದೀನಿ. ಮಸಾಲೆ ರುಬ್ಬುವಾಗಲೇ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿಕೊಂಡರೆ ಮಸಾಲೆಯ ಬಣ್ಣವು ಚೆನ್ನಾಗಿರುತ್ತದೆ. ನೋಡಿ, ಇದರ ಜೊತೆಗೆ ನೆನೆಸಿಟ್ಟುಕೊಂಡ ಅಕ್ಕಿ ಮತ್ತು ಕಡಲೆಬೇಳೆಯನ್ನು ಹಾಕಿ ನೀರನ್ನು ಜಾಸ್ತಿ ಸೇರಿಸದೆ ನುಣ್ಣಗೆ ರುಬ್ಬಿಕೊಳ್ಳಬೇಕು. ನಮ್ಮಲ್ಲಿ ಮಸಾಲೆಗೆ ಬೆಲ್ಲವನ್ನು ಹಾಕುವ ರೂಢಿ ಇದೆ. ನೋಡಿ, ಈ ಮುಂಬೈ ಕೆಸುವು ಆದ್ದರಿಂದ ಇದರ ಮೇಲಿನ ಎಲೆಯ ಮೇಲಿನ ಈ ಡೇಟನ್ನು ಕತ್ತರಿಸಿ ತೆಗೆದುಕೊಳ್ಳಬೇಕು. ಯಾಕೆಂದರೆ ಇದು ದಪ್ಪ ದಪ್ಪನಾಗಿದ್ದರೆ ಬೆಂದ ನಂತರ ಮೆದುವಾಗಿ ಪತ್ರೊಡೆಯು ಮೆದುವಾಗಿರುತ್ತದೆ. ನೋಡಿ, ಈ ರೀತಿಯಾಗಿ ರುಬ್ಬಿದ ಮಿಶ್ರಣವನ್ನು ತುಂಬ ತೆಳ್ಳಗೂ ಅಲ್ಲದೆ ದಪ್ಪನಿಗೂ ಅಲ್ಲದೆ ಹಿಟ್ಟನ್ನು ಎಲೆಯ ಎಲ್ಲ ಕಡೆಗೂ ಸವರಿಕೊಳ್ಳಬೇಕು. ತುಂಬ ದಪ್ಪನಾಗಿಯೂ ಹಚ್ಚದೆ ತೆಳುವಾಗಿಯೂ ಹಚ್ಚದೆ ಇರುವಂತೆ ಒಂದರ ಎಲೆಯ ಮೇಲೆ ಇನ್ನೊಂದು ಎಲೆಯನ್ನು ಇಟ್ಟು ಹಿಟ್ಟನ್ನು ಸವರಿಕೊಳ್ಳಬೇಕು. ನಂತರ ಇದನ್ನು ಎರಡೂ ಕಡೆಯೂ ಮಡಚಿ ಮತ್ತೊಮ್ಮೆ ಹಿಟ್ಟು ಎಲ್ಲ ಎಲೆಗೂ ತಾಗುವಂತೆ ಹಚ್ಚಿ ಸುರುಳಿಯನ್ನು ಸುತ್ತಿಕೊಳ್ಳಬೇಕು. ಮುಂಬೈ ಕೆಸುವಿನ ಎಲೆಯು ದೊಡ್ಡದಾಗಿರುವುದರಿಂದ ಎಲೆಯನ್ನು 2-3 ಭಾಗಗಳಾಗಿ ಮಾಡಿಕೊಂಡು ಒಂದರ ಮೇಲೆ ಒಂದಿಟ್ಟು ಸುರುಳಿಯನ್ನು ಸಣ್ಣದಾಗಿ ಸುತ್ತಿಟ್ಟುಕೊಳ್ಳಿ. ದೊಡ್ಡ ಸುರುಳಿಯಾದರೆ ನಾವು ಬೇಯಿಸುವಂತಹ ಪಾತ್ರೆಯು ದೊಡ್ಡದಾಗಿರಬೇಕಾಗುತ್ತದೆ. ಹಾಗಾಗಿ ಪಾತ್ರೆಯಲ್ಲಿ ಇಡಲು ಸುಲಭವಾಗುವಂತಹ ಸುರುಳಿಯನ್ನು ತಯಾರಿಸಿಕೊಳ್ಳಬೇಕು. ನೋಡಿ, ಈ ರೀತಿಯಾಗಿ ಎಲ್ಲ ಕಡೆಗೂ ಎಲೆಗೆ ಮಸಾಲೆಯು ಹಚ್ಚಿರಬೇಕಾಗುತ್ತದೆ. ಮಡಚಿಕೊಂಡು ಮಾಡಿದರೆ ಸುರುಳಿಯನ್ನು ಕತ್ತರಿಸಿದಾಗ ನಮಗೆ ಪದವು ಜಾಸ್ತಿ ಸಿಗುತ್ತದೆ. ಹಾಗಾಗಿ ನಾವು ಎಲೆಯ ಮೇಲೆ ಎಲೆಯನ್ನು ಇಟ್ಟು ಈ ರೀತಿಯಾಗಿ ಸುರುಳಿ ಸುತ್ತಿದರೆ ಮಾತ್ರ ಕತ್ತರಿಸಿದ ನಂತರ ಒಳಭಾಗಕ್ಕೆಲ್ಲ ಮಸಾಲೆಯು ಅಂಟಿಕೊಂಡು ಚೆನ್ನಾಗಿರುತ್ತದೆ. ಈ ರೀತಿಯಾಗಿ ಎಲ್ಲ ಕಡೆಗೂ ಮಸಾಲೆಯನ್ನು ಹಚ್ಚಿದ ಈ ಸುರುಳಿಗಳನ್ನು ಇಡ್ಲಿ ಪಾತ್ರೆಯಲ್ಲಿಟ್ಟು 15-20 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. ಕೆಸುವಿನ ಸೊಪ್ಪು ಚೆನ್ನಾಗಿ ಬೇಯದಿದ್ದರೆ ಬಾಯಿ ತುರಿಕೆ ಬರುವ ಸಂಭವವಿರುವುದರಿಂದ ಇದನ್ನು ಚೆನ್ನಾಗಿ ಬೇಯಿಸಿಕೊಳ್ಳಲೇಬೇಕು. ಕೆಲವೊಂದು ಪ್ರದೇಶದಲ್ಲಿ ಬೆಳೆಯುವ ಕೆಸುವಿನ ಸೊಪ್ಪು ಸಹ ಬಾಯಿ ತುರಿಕೆಯನ್ನು ಬರಿಸುತ್ತದೆ. ಹಾಗಾಗಿ ಆಯಾ ಪ್ರದೇಶಗಳಲ್ಲಿ ನೋಡಿಕೊಂಡು ಕೆಸುವಿನ ಸೊಪ್ಪಿನ ಬಳಕೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ನೋಡಿ, ಈ ರೀತಿಯಾಗಿ ಇಡ್ಲಿ ಪಾತ್ರೆಯಲ್ಲಿಟ್ಟು 15-20 ನಿಮಿಷಗಳ ಕಾಲ ಬೇಯಿಸಿಕೊಂಡಿದ್ದೀನಿ. ನಾವು ಮಾಡಿಟ್ಟುಕೊಂಡ ಈ ಕೆಸುವಿನ ಸೊಪ್ಪಿನ ಸುರುಳಿಯ ಅಂದಾಜಿನ ಮೇಲೆ ಬೇಯಲು ಸಮಯವೂ ಬೇಕಾಗುತ್ತದೆ. ಜಾಸ್ತಿ ಪ್ರಮಾಣದಲ್ಲಿದ್ದರೆ ಜಾಸ್ತಿ ಸಮಯವೂ ಬೇಕಾಗುತ್ತದೆ. ನೋಡಿ, ಈ ರೀತಿಯಾಗಿ ಕೆಸುವಿನ ಸೊಪ್ಪನ್ನು ಸುರುಳಿಗಳನ್ನು ಬೇಯಿಸಿಕೊಂಡ ನಂತರ ಆರಿದ ಮೇಲೆ ಬೇಕಾದ ಆಕಾರಕ್ಕೆ ಕತ್ತರಿಸಿಕೊಂಡು ದೋಸೆ ಕಾವಲಿಯಲ್ಲಿ ಎಣ್ಣೆಯನ್ನು ಹಾಕಿ ಎರಡೂ ಕಡೆ ಬೇಯಿಸಿಕೊಳ್ಳಬೇಕು. ಇಲ್ಲವಾದಲ್ಲಿ ಇದನ್ನು ಪಲ್ಯದಂತೆಯೂ ಮಾಡಿ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತದೆ. ಅಕ್ಕಿಯನ್ನು ಬಳಸಿ ಮಾಡುವಂತಹ ಈ ಕೆಸುವಿನ ಸೊಪ್ಪಿನ ಪತ್ರೊಡೆಗೆ ಇನ್ನೊಂದು ರೀತಿಯ ರುಚಿಯನ್ನು ಕೊಡುತ್ತದೆ. ನೋಡಿ, ನಾನಿಲ್ಲಿ 2 ರೀತಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ವೃತ್ತಾಕಾರದಲ್ಲಿ ಕತ್ತರಿಸಿಕೊಂಡು ಮಾಡಿದ ಸುರುಳಿಯನ್ನು ದೋಸೆ ಕಾವಲಿಗೆ ಹಾಕಿ ಎಳ್ಳನ್ನು ಹಾಕಿಕೊಂಡು ಎರಡೂ ಕಡೆ ಚೆನ್ನಾಗಿ ತೆಂಗಿನ ಎಣ್ಣೆಯಲ್ಲಿ ಬೇಯಿಸಿಕೊಂಡಿದ್ದೀನಿ. ಮೊದಲೇ ಹೇಳಿದಂತೆ ನಮ್ಮ ಅಡುಗೆಗಳಲ್ಲಿ ತೆಂಗಿನ ಎಣ್ಣೆಗೆ ಪ್ರಾಧಾನ್ಯತೆ ಜಾಸ್ತಿ ಇದೆ. ಕರಾವಳಿಗರಿಗಂತೂ
ತೆಂಗಿನ ಎಣ್ಣೆ ಇಲ್ಲದೆ ಅಡುಗೆ ಇಲ್ಲ. ಹಾಗಾಗಿ ತೆಂಗಿನ ಎಣ್ಣೆಯು ವಿಶಿಷ್ಟ ರುಚಿಯನ್ನು ಕೊಡುತ್ತದೆ. ನೋಡಿ, ಈ ರೀತಿಯಾಗಿ ಎಳ್ಳನ್ನು ಹಾಕಿಕೊಂಡು ಕಾವಲಿಯಲ್ಲಿ ಎರಡೂ ಕಡೆ ಎಣ್ಣೆಯನ್ನು ಹಾಕಿ ಬೇಯಿಸಿಕೊಳ್ಳಬೇಕು. ಚೆನ್ನಾಗಿ ಈ ಬೆಂದ ಪತ್ರೊಡೆಗೆ ತೆಂಗಿನ ಎಣ್ಣೆಯು ವಿಶಿಷ್ಟ ರುಚಿಯನ್ನು ಕೊಡುತ್ತದೆ. ಕೆಲವರು ಇದನ್ನು ತೆಂಗಿನ ಎಣ್ಣೆಯಲ್ಲಿ ಕರಿದು ತಿನ್ನುತ್ತಾರೆ. ನಾನಿಲ್ಲಿ ಎಣ್ಣೆಯಲ್ಲಿ ಕರಿಯದೆ ಈ ರೀತಿಯಾಗಿ ಸ್ವಲ್ಪವೇ ಎಣ್ಣೆಯನ್ನು ಹಾಕಿಕೊಂಡು ಮಾಡುವಂತಹ ಪತ್ರೊಡೆಯ ವಿಧಾನವನ್ನು ತೋರಿಸಿದ್ದೀನಿ. ವರ್ಷಕ್ಕೊಮ್ಮೆಯಾದರೂ ಈ ಕೆಸುವಿನ ಸೊಪ್ಪಿನ ಅಡುಗೆಯನ್ನು ಊಟ ಮಾಡೋದರಿಂದ ಹೊಟ್ಟೆಯಲ್ಲಿರುವ ಕಲ್ಮಶವು ಹೊರಗೆ ಹೋಗುತ್ತದೆ ಅಂತ ಹಿರಿಯರು ಹೇಳೋದು. ಹಾಗಾಗಿ ವಿವಿಧ ರೀತಿಯ ವ್ಯಂಜನವನ್ನು ಮಾಡಿ ಊಟ ಮಾಡೋದಷ್ಟೇ ಅಲ್ಲದೆ ಈ ರೀತಿಯಾಗಿ ಪತ್ರೊಡೆ ಇತ್ಯಾದಿಗಳನ್ನು ಮಾಡಿ ತಿನ್ನುವ ರೂಢಿ ಇದೆ. ನಗರದಲ್ಲಿದ್ದರೂ ನಾವು ಹಳ್ಳಿಯಿಂದ ತಂದ ಈ ಕೆಸುವಿನ ಸೊಪ್ಪನ್ನು ಬಳಸಿಕೊಂಡು ಅನೇಕ ರೀತಿಯ ಅಡುಗೆಗಳನ್ನು ಮಾಡಿ ಸವಿಯುವ ಖುಷಿಯನ್ನು ನಿಮ್ಮೊಡನೆ ಹಂಚಿಕೊಂಡಿದ್ದು. ನೋಡಿ, ಇನ್ನೊಂದು ರೀತಿಯಲ್ಲಿ ಇದನ್ನು ಪಲ್ಯವನ್ನು ಮಾಡಿ ಯಾವ ರೀತಿಯಾಗಿ ತಿನ್ನಬಹುದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಒಂದು ಬಾಣಲೆಯಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕಿಕೊಂಡು ಅದಕ್ಕೆ ಉದ್ದಿನಬೇಳೆ, ಸಾಸಿವೆ, ಎಳ್ಳು, ಕರಿಬೇವಿನ ಒಗ್ಗರಣೆಯನ್ನು ತಯಾರಿಸಿಕೊಂಡು ಇದು ಬೆಂದ ನಂತರ ನಾವು ಮಾಡಿಟ್ಟುಕೊಂಡ ಈ ಪತ್ರೊಡೆಯ ಚೂರುಗಳನ್ನು ಹಾಕಿಕೊಳ್ಳಬೇಕು. ನಾನಿಲ್ಲಿ ರೌಂಡಾಗಿ ಕತ್ತರಿಸುವ ಬದಲು ಪಲ್ಯದ ಹೋಳುಗಳಂತೆ ಸಣ್ಣದಾಗಿ ಕತ್ತರಿಸಿಟ್ಟುಕೊಂಡಿದ್ದೀನಿ. ಈ ಎಣ್ಣೆಯ ಒಗ್ಗರಣೆಯಲ್ಲಿ ಹೋಳುಗಳನ್ನು ಚೆನ್ನಾಗಿ ಹುರಿದುಕೊಂಡರೆ ರುಚಿಯಾಗಿರುತ್ತದೆ. ಈ ರೀತಿಯಾಗಿ ಮಾಡಿಟ್ಟುಕೊಂಡ ಈ ಪತ್ರೊಡೆಯನ್ನು ಹಾಗೇ ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತದೆ. ಈ ಎಲ್ಲ ವಿಡಿಯೋಗಳು ನಿಮಗೂ ಖುಷಿಯಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.